ನಮಸ್ಕಾರ, ನಾನು ಲಹರಿ. ಇವತ್ತಿನ ವಿಡಿಯೋದಲ್ಲಿ ಟುವರ್ಡ್ಸ್ CA ಎಕ್ಸಾಮ್ ನಿಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು ಅಂತ ಮಾತಾಡ್ತೀನಿ ಅಷ್ಟೇ. ಫಸ್ಟ್ಲಿ ನನ್ನ ಚಾನಲಲ್ಲಿ ದಿಸ್ ಇಸ್ ವಿಡಿಯೋ ನಂಬರ್ 101. ಶಾರ್ಟ್ಸು ಲಾಂಗ್ ಫಾರ್ಮೆಟ್ ವಿಡಿಯೋ ಎಲ್ಲ ಆ್ಯಡ್ ಆದರೆ 100 ವಿಡಿಯೋಸ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ವೆನ್ ಐ ಶಾರ್ಟ್ ಮೈ ಫಸ್ಟ್ CA ಫೌಂಡೇಶನ್ ಜರ್ನಿ ವಿಡಿಯೋ, ಐ ವಾಸ್ ವೆರಿ ಆಂಕ್ಷಿಯಸ್ ಆ್ಯಂಡ್ ಏನು ಮಾತಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ನಾಟ್ ಸಮಥಿಂಗ್ ನನಗೆ ಇಷ್ಟ ಆಗಿ ಹೇಳ್ತಾ ಇದ್ದೀನಿ, ಈ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜಸ್ಟ್ ಸಮ್ಮನ್ ಆಸ್ ಐ ಆಮ್ ಡೂಯಿಂಗ್ ಇಟ್, ಏನು ಮಾತಾಡಬೇಕು ಗೊತ್ತಿಲ್ಲ. ಬಟ್ ನಾವು ಐ ಫೀಲ್ ಅ ಬಿಟ್ ಕಂಫರ್ಟಬಲ್. ಸೊ ಏನಂದರೆ, you do the same thing again and again, repetitive ಆಗಿ ಮಾಡ್ತಾ ಇದ್ರಿ, you'll get comfortable and you'll get used to it. You'll be a lot better at it ಅಂತ ಅನ್ಸುತ್ತೆ ನನಗೆ. ಸೊ the same way towards your studies, ಒಂದ್ಸಲ ಮಾಡ್ತಾ ಇರ್ತೀರಾ, it's like okay TK, it's little uncomfortable, but you keep doing the same thing again and again and again and again, and you'll get comfortable with it, and you'll build ಕಾನ್ಫಿಡೆನ್ಸ್ ಅನ್ನೋದು ಅದಷ್ಟೇ ಬಿಲ್ಡ್ ಆಗ್ತಾ ಇರುತ್ತೆ. ಅದೇ ರೀತಿ ನಿಮ್ ಸ್ಟಡೀಸು ನಡಿಬೇಕು ಅಂತ ಹೇಳ್ತೀನಿ ಅಷ್ಟೇ. ಸೊ ಸೆಕೆಂಡ್ಲಿ ನಾನು ಏನ್ ಹೇಳ್ಬೇಕಂದ್ರೆ, BCom ಎಕ್ಸಾಮ್ ಡೇಟ್ಸ್ ಫೈನಲ್ ರಿಲೀಸ್ ಆಗಿದೆ. ಫಸ್ಟ್ ಸೆಮ್ ಇಟ್ಸ್ ಫ್ರಮ್ 15 ಡಿಸೆಂಬರ್, ಅಲ್ಲಿಂದ ಜಾನ್ ಮಿಡ್ 7th 8th ಐ ಗೆಸ್ ಅರ್ಲಿ ಜಾನ್ವರೆಗೂ ಇರುತ್ತೆ ಎಕ್ಸಾಮ್ಸು. ಸೊ ಎರಡೇ ಆಪ್ಷನ್ ನಾನು ಕೊಡೋದು, ಅಂಡ್ ನಾನು ಆಪ್ಷನ್ ಅಷ್ಟೇ ಕೊಡ್ತಾ ಇರೋದು. ಐ ಆಮ್ ನಾಟ್ ಸೇಯಿಂಗ್ ಹಿಂಗೆ ಮಾಡಿ ಅಂತ. ವಾಟ್ ಎವರ್ ಡಿಸಿಷನ್ ಯು ಟೇಕ್ ಟುವರ್ಡ್ಸ್ ದಿಸ್ ಟು ಎಕ್ಸಾಮ್, BCom ಎಕ್ಸಾಮ್ ಅಂಡ್ CA ಫೌಂಡೇಶನ್ ಎಕ್ಸಾಮ್ ಎರಡು, ಫಸ್ಟ್ ನೀವು ಪ್ರಿಪೇರ್ ಆಗಿರೋದೇ ಫೌಂಡೇಶನ್ಗೆ. BComಗೆ ಓಕೆ ನೀವು ಕ್ಲಾಸಸ್ ಅಟೆಂಡ್ ಮಾಡಿದ್ರು ಅಷ್ಟೇನು ಪ್ರಿಪೇರ್ ಆಗಿರ್ತಾರೆ ಏನು ಕದೇನೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ಯುವರ್ ಸೋಲ್ ಡಿಸಿಷನ್ ಅಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಕ್ವೆಶನ್ ಇಟ್. ನೀವು ಏನೇ ಡಿಸಿಷನ್ ತಗೊಂಡ್ರು, ಯಾಕೆ ಈ ತರ ತಗೊಂಡ್ರಿ, ಹಿಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡ್ಬೋದಿತ್ತು ಅಂತ ನಾನೇನು ಹೇಳಲ್ಲ. ಇಟ್ಸ್ ಯುವರ್ ಡಿಸಿಷನ್. ನಿಮ್ ಸಿಚುವೇಶನ್ ಹೆಂಗಿದೆ ಅಂತ ನೀವೇ ನೋಡ್ಕೋಬೇಕು. ಮೆಂಟಲಿ ಹೆಂಗಿದ್ದೀರಾ, ಫೈನಾನ್ಷಿಯಲಿ ಅಂಡ್ ಎಮೋಷನಲಿ, ಫಿಸಿಕಲಿ ಎಲ್ಲ ಹೆಂಗಿದ್ದೀರಾ ಅಂತ ನಿಮ್ ಸರೌಂಡಿಂಗ್, ನಿಮ್ ಎನ್ವೈರನ್ಮೆಂಟ್, ನಿಮ್ ಬಾಡಿ, ನಿಮ್ ಮೈಂಡ್ ಹೆಂಗಿದೆ ಅಂತ ನೀವು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಒಂದು, ಯು ಗಿವ್ ಬೋತ್ ದ ಎಕ್ಸಾಮ್ಸ್, BCom ಬರ್ದ್ ಬಂದ್ಬಿಡಿ ಅಂಡ್ ಫೌಂಡೇಶನ್ ಬರ್ದ್ ಬಂದ್ಬಿಡಿ. ಇಟ್ಸ್ ನಾಟ್ ಸುಮ್ಮನೆ ಖಾಲಿ ಬರ್ದ್ ಬಂದ್ಬಿಡಿ ಅಂತ ಹೇಳ್ತಾರ. ನಾನು ಫೌಂಡೇಶನ್ ಎಕ್ಸಾಮ್ಗೆ ಬರ್ದ್ರೆ ಕ್ಲಿಯರ್ ಆಗ್ಬೇಕು, ಆ ರೇಂಜ್ ಪ್ರಿಪೇರ್ ಆಗಿ ಬರೀಬೇಕು. ಅಂಡ್ ದ ಸೆಕೆಂಡ್ ಆಪ್ಷನ್ ಇಸ್ ಟು ಗಿವ್ ಓನ್ಲಿ CA ಫೌಂಡೇಶನ್ ಎಕ್ಸಾಮ್, ಬಿಕಾಸ್ ಸಪ್ಲಿಮೆಂಟರಿ ಕೊಡೋದು ಇಸ್ ನಾಟ್ ದ್ಯಾಟ್ ಬ್ಯಾಡ್ ಫಾರ್ BCom. ಏನಾದ್ರೂ ಜಸ್ಟ್ BCom ಐ ಡೋಂಟ್ ನೋ, ಐ ಟೇಕ್ ಇಟ್, ಐ ಡೋಂಟ್ ನೋ, ನಾನು ಯಾಕೆ ಅಷ್ಟು ಲೈಟಾಗಿ ತೊಗೊತೀನಿ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ, ಇಟ್ಸ್ ಟೋಟಲಿ ಓಕೆ. ಸೊ ಈ ಎರಡು ಆಪ್ಷನ್ ಅಲ್ಲಿ ನೀವೇನಾದ್ರೂ ಚೂಸ್ ಮಾಡ್ಕೊಳ್ಳಿ. ಒಟ್ಟು ಫೌಂಡೇಶನ್ ಅಟೆಂಪ್ಟ್ ನ ಸ್ಕಿಪ್ ಮಾಡಬೇಡಿ. ದಟ್ಸ್ ವಾಟ್ ಐ ಸೇ. ಇಫ್ ಯು ಆರ್ ಟೂ ಆಂಕ್ಷಿಯಸ್ ಅಲ್ವಾ, ಅಯ್ಯೋ ಏನಾಗ್ತದೆ ಅಂತ, ದೆನ್ ಯು ಕ್ಯಾನ್ ಥಿಂಕ್ ಆಫ್ ನಾಟ್ ಗಿವಿಂಗ್ BCom ಎಕ್ಸಾಮ್ಸ್. ಬಟ್ ಡೆಫಿನೆಟ್ ಆಗಿ ಒನ್ ಥಿಂಗ್ ಐ ಕ್ಯಾನ್ ಸೇ ಇಸ್ ಫೌಂಡೇಶನ್ ಅಟೆಂಪ್ಟ್ ಸ್ಕಿಪ್ ಮಾಡಬೇಡಿ ಜಾನ್ 2026 ಅಲ್ಲಿ. ದ ಲಾಸ್ಟ್ ವಿಡಿಯೋ ಐ ಶಾರ್ಟ್ ವಾಸ್ ಲೈಕ್, ಮಾತಾಡ್ತಿದ್ದೀನಿ ಅದ ಹೆಂಗೆ ಅರ್ಧ ಗಂಟೆ ಶೂಟ್ ಮಾಡ್ಬಿಡ್ತೀನಿ ಗೊತ್ತಿಲ್ಲ, ಅಂಡ್ ಎಡಿಟ್ ಮಾಡಿ ಎಲ್ಲ ಕ್ರಿಸ್ಪ್ ಮಾಡಿ ಹಾಕಷ್ಟು 20+ ಮಿನಿಟ್ಸ್ ಆಗೋಯ್ತು. ಬಟ್ ದೆನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ವೆರಿ ಶಾರ್ಟ್, ಬಿಕಾಸ್ ನಿಮ್ ಟೈಮು ವೇಸ್ಟ್ ಆಗೋದು ಬೇಡ ಬೈ ವಾಚಿಂಗ್ ಅ ಲಾಂಗರ್ ವಿಡಿಯೋ, ಅಂಡ್ ನನ್ನ ಟೈಮು ವೇಸ್ಟ್ ಆಗೋದು ಬೇಡ ಬೈ ಎಡಿಟಿಂಗ್ ಅ ಲಾಂಗರ್ ವಿಡಿಯೋ. ಸೊ ಫಸ್ಟ್ಲಿ ಇಸ್ ಮೈಂಡ್ ಸೆಟ್. ಫಸ್ಟ್ ಥಿಂಗ್ ಇಸ್ ಮೈಂಡ್ ಸೆಟ್. ನಿಮ್ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ, I'll prepare so badly, so crazily, I'll clear this attempt. ಆ ರೇಂಜ್ ನಿಮ್ಮ ಅಟೆಂಪ್ಟ್ ಪ್ರಿಪರೇಷನ್ ಇರಬೇಕು. ಸೊ ಇನ್ ಮೈ PU, ನಾನು PUದಲ್ಲಿ SCBA ಸ್ಟಾಟಿಸ್ಟಿಕ್ಸ್ ತಗೊಂಡಿದ್ದು. ಸ್ಟಾಟಿಸ್ಟಿಕಲ್ ಹೆಂಗಂದ್ರೆ ಸಮ್ಸ್ ಕೊಡ್ತಾ ಇದ್ರಲ್ಲ, ಸಮ್ಸ್ ಕೊಡ್ತಾ ಇದ್ರಲ್ಲ. ಸೊ PU ಸರು PUದಲ್ಲಿ ಫ್ಯಾಕಲ್ಟಿ ಒಂದು ಸಮ್ ಕಾನ್ಸೆಪ್ಟ್ ಹೇಳ್ಕೊಟ್ಬಿಟ್ಟು ಸಮ್ ಕೊಟ್ಬಿಡೋರು, ಯಾರು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾರೆ ಅಂತ. ಅಂಡ್ ಪೀಪಲ್ ವುಡ್ ಫಾಸ್ಟ್ ಆಗಿ ಸಾಲ್ವ್ ಮಾಡಿ ಕ್ವಶನ್ ಡಿಕ್ಟೇಟ್ ಮಾಡ್ತಾ ಇರ್ತಾರೆ. ಇವ್ರು ಕ್ವಶನ್ ಬರೀತಾರೆ, ಆನ್ಸರೇ ಸ್ಟಾರ್ಟ್ ಮಾಡ್ಬಿಟ್ಟು ದೆನ್ ದೇ ವುಡ್ ಬಿ ಲೈಕ್, ಸರ್ ಇದ ಆನ್ಸರ್ ಅದ ಆನ್ಸರ್ ಅಂತ. ಒಂದ್ಸಲ ಸರ್ ಹೇಳಿದ ನೆನಪು ನನಗೇನಂದ್ರೆ, ಎಕ್ಸಾಮ್ ಅಲ್ಲಿ ಈ ತರ ಡೌಟೇ ಬರಬಾರ್ದು, ಈ ಆನ್ಸರ್ ರೈಟಾ, ಈ ಆನ್ಸರ್ ರಾಂಗ್ ಇದ್ರೆ ಹೆಂಗೆ ಅಂತ. ಅಜ್ಜಿ ಪಿಂಡ ಇದ್ದೇ ಆನ್ಸರ್ ರೈಟು, ಇದ್ದೇ ನನ್ಗೆ ಬರುತ್ತೆ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನೋ ತರ ಆಟಿಟ್ಯೂಡ್ ಇರಬೇಕು ಅಂತ ಹೇಳಿದ್ರು. ಸೊ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಅಷ್ಟೇ ಏನೇ ಆಗ್ಲಿ ಈ ಅಟೆಂಪ್ಟ್ ನಂಗೆ ಕ್ಲಿಯರ್ ಆಗೋಗ್ಬಿಡುತ್ತೆ, ದಿಸ್ ಇಸ್ ದ ಲಾಸ್ಟ್ ಅಟೆಂಪ್ಟ್ ಅನ್ನೋ ತರ ಪ್ರಿಪೇರ್ ಆಗಿ ಬರ್ದು ಆ ರೇಂಜ್ ಕಾನ್ಫಿಡೆನ್ಸ್ ಇರಬೇಕು. ಅಫ್ಕೋರ್ಸ್ ಐ ಹ್ಯಾವ್ ಬಿನ್ ಥ್ರೂ ದಟ್ ಫೇಸ್. ಸೆಲ್ಫ್ ಡೌಟ್ ತುಂಬಿ ತುಳುಕ್ತಾ ಇರುತ್ತೆ, ಬಟ್ ದ ಮೋರ್ ಯು ಪುಷ್ ಇಟ್, ದ ಮೋರ್ ಯು ಸ್ಟೇ ಅವೇ ಫ್ರಮ್ ಸೆಲ್ಫ್ ಡೌಟ್ಸ್, ಯು ಗೋನಾ ಡೂ ಇಟ್, ಯು ಡೆಫಿನೆಟ್ಲಿ ಗೋನಾ ಮೇಕ್ ಇಟ್. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್ ಪರ್ಪಸ್. ಫಸ್ಟ್ ಥಿಂಗ್ ಇಸ್ ಮೈಂಡ್ ಸೆಟ್. ನಿಮ್ ಮೈಂಡ್ ಸೆಟ್ ಸ್ಟ್ರಾಂಗ್ ಇರಬೇಕು. ಪರ್ಪಸ್ ಏನಂದ್ರೆ, ನಿಮ್ಗೆ ಗೊತ್ತು ವೈ ಯು ಸ್ಟಾರ್ಟೆಡ್ ದಿಸ್.
know, you didn't just start with the CA journey to give up. ಏನೋ ಒಂದ್ ಕಡೆ ಕಷ್ಟ ಆಗ್ತಾ ಇದೆ ಅಥವಾ ಅಟೆಂಪ್ಟ್ ಸ್ಕಿಪ್ ಮಾಡ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ಅಲ್ಲ. ಯು ಡಿಂಟ್ ಸ್ಟಾರ್ಟ್ ಫಾರ್ ದ್ಯಾಟ್ ಪರ್ಪಸ್, ರೈಟ್? ನಿಮ್ ಪರ್ಪಸ್ ಯಾಕೆ ಅಂತ ಇಟ್ಸ್ ಪರ್ಸನಲ್. ನಿಮ್ದು ಏನಿರುತ್ತೆ, ನಮ್ದು ಅದೇ ಒಬ್ರೊಬ್ರಿಗೆ ಒಂದೊಂಥರ ಇರುತ್ತೆ. ಬಟ್ ನಿಮ್ ಪರ್ಪಸ್ ಶುಡ್ ರಿಮೈಂಡ್ ಯು ದ್ಯಾಟ್ ಮೈ ಪೇರೆಂಟ್ಸ್ ಆರ್ ಡೂಯಿಂಗ್ ಸೋ ಮಚ್ ಫಾರ್ ಮೀ. ಅಂಡ್ ಎಷ್ಟೊಂದ್ ಜನ ಕಾಲು ಹಿಡಿತಾರೆ, ಏನೇನೋ ಕೆಟ್ಟದಾಗ ಮಾತಾಡ್ತಾರೆ. ರಿಲೇಟಿವ್ಸ್ ಅಂತೂ ನೋಡ್ದಾಗೆಲ್ಲ ಏನ್ ಮಾಡ್ತಾ ಇದೀಯಾ, ಏನ್ ಕತೆ ಜೀವನದಲ್ಲಿ ಅಂತ ಕೇಳ್ತಾ ಇರ್ತಾರೆ. ಸೊ ಆಲ್ ಆಫ್ ದಿಸ್ ಥಿಂಗ್ಸ್ ಶುಡ್ ಜಸ್ಟ್ ಮೇಕ್ ಯು ಗೆಟ್ ಬ್ಯಾಕ್ ಟು ದ ಡಿಸಿಪ್ಲಿನ್ ಟ್ರ್ಯಾಕ್. ಮೋಟಿವೇಶನ್ ಅನ್ನೋದೆಲ್ಲ ಸುಳ್ಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀರ, ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಫೆಚ್ ಮಾರ್ಕ್ಸ್. And of course when you get more marks you're gonna clear it. ಅಷ್ಟೇ, ಜಾಸ್ತಿ ಮಾರ್ಕ್ಸ್ ಬೇಕಷ್ಟೇ ಅಲ್ವಾ? And the third thing is being 1% better every day. ಇವತ್ತು ನೀವು ಎಷ್ಟು ಓದಿರ್ತೀರಾ ಅದಕ್ಕಿಂತ 1% ಬೆಟರ್ ಫೀಲ್ ಆಗಬೇಕು, ಬೆಟರ್ ಸ್ಟಡೀಸ್ ಇರಬೇಕು, ಬೆಟರ್ ಪ್ರಿಪರೇಷನ್ಸ್ ಇರಬೇಕು. ಪ್ರತಿದಿನ ಯು ಕೀಪ್ ಅ ಕೌಂಟ್ ಡೌನ್ ಆಫ್ ಡೇಸ್, ಎಷ್ಟು ದಿನ ಎಕ್ಸಾಮ್ಸ್ಗಿದೆ, ಇನ್ನ ಹೆಂಗ್ ಪ್ರಿಪೇರ್ ಆಗಬೇಕು. ವೈಲ್ ಪ್ರಿಪೇರಿಂಗ್ ಯು ಮೇಕ್ ಶೋರ್ ದಟ್ ಯು ಮೇಕ್ ಅ ಲಿಸ್ಟ್ ಫಾರ್ 1.5 days ಅಲ್ಲಿ ಏನ್ ಪ್ರಿಪೇರ್ ಆಗಬೇಕು. ಅಂಡ್ ಕಾನ್ಸೆಪ್ಟ್ಸ್ ಮೇಲೆ ತುಂಬಾ ಫೋಕಸ್ಡ್ ಆಗಿ, ನಾಟ್ ಜಸ್ಟ್ ಓದ್ತಾ ಇದೀನಿ ಅಥವಾ ಈ ಸಮ್ ಬರುತ್ತೆ ಆ ಸಮ್ ಬರುತ್ತೆ ಟಾಪಿಕ್ಸ್ ಅದು ಇದು ಅಂತ. ಅಫ್ಕೋರ್ಸ್ ವೆನ್ ಇಟ್ಸ್ ರಿವಿಷನ್ ಪೀರಿಯಡ್ ಕ್ರಿಸ್ಪ್ ಆಗಿ ಓದಕ್ ಟ್ರೈ ಮಾಡಿ. ಎಲ್ಲಾನು ಕವರ್ ಮಾಡ್ತೀನಿ ಅನ್ನೋದಕ್ಕೆ ಎಲ್ಲದನ್ನು ಕವರ್ ಮಾಡ್ತೀನಿ ಅನ್ನೋದಕ್ಕಿಂತ ನಿಮ್ ಸ್ಟ್ರೆಂತ್, ನಿಮ್ ವೀಕ್ನೆಸ್ ಯಾವ್ದು ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಬೀಯಿಂಗ್ 1%, ಮೇಕಿಂಗ್ ಯೋರ್ ಪ್ರಿಪರೇಷನ್ 1% ಬೆಟರ್ ಎವ್ರಿ ಸಿಂಗಲ್ ಡೇ. ದೇ ಆರ್ ಚಾಪ್ಟರ್ಸ್ ಲೈಕ್ ಅಕೌಂಟ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಅಕಾಮಡೇಷನ್ ಅಥವಾ ಇನ್ವೆಂಟ್ರಿ, ಡಿಪ್ರಿಸಿಯೇಷನ್ ಅಂಡ್ ಕಂಪನೀಸ್ ಆಕ್ಟ್ ಅಲ್ಲಿ ಪ್ರೋರಾಟಾ ಕ್ಯಾಲ್ಕುಲೇಷನ್ ಎಲ್ಲ ಬರುತ್ತೆ. ಆಲ್ ದಿಸ್ ಥಿಂಗ್ಸ್ ಯು ನೀಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಡೆಫಿನೆಟ್ ಆಗಿ ವೈಲ್ ಪ್ರಾಕ್ಟೀಸಿಂಗ್ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಓಕೆ, ದಿಸ್ ಇಸ್ ದ ವೇ ಐ ಆಮ್ ಗೋನಾ ಸಾಲ್ವ್ ದ ಕ್ವೆಶನ್ ಅಂತ. ಬಟ್ ಫಸ್ಟ್ ಟೈಮ್ ವೆನ್ ಯು ಆರ್ ಸಾಲ್ವಿಂಗ್ ಅಥವಾ ಯು ಆರ್ ಲಿಟಲ್ ಬಿಟ್ not comfortable with such type of topics, you definitely need a better conceptual understanding. So I've been telling all throughout my channel, first in the last vargu ellinda guide ಮಾಡ್ತೀನಿ ಅಲ್ಲಿವರೆಗೂ. ಇಟ್ಸ್ ಗುರ್ಪ್ರೀತ್ ಸಿಂಗ್ ಸರ್ ಫಾರ್ CA ಫೌಂಡೇಶನ್ ಲಾ ಅಂಡ್ ಫೌಂಡೇಶನ್ಗೆ ಎಕನಾಮಿಕ್ಸ್ ಬಂದ್ರೆ ಹಾರ್ದಿಕ್ ಮಂಜುನಾಥ್ ಸರ್, ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಇಟ್ಸ್ ಆಕಾಶ್ ಅಗರ್ವಾಲ್ ಸರ್. ಟಾಸ್ಕ್ ಸೀರೀಸ್ ಅಂಡ್ ಅದರ್ ವಿಡಿಯೋಸ್ ಬೇಕಾದ್ರೆ ನೀವು ರೆಫರ್ ಮಾಡ್ಬೋದು. ಬಟ್ ಟಾಸ್ಕ್ ಸೀರೀಸ್ ಫಾರ್ ರಿವಿಷನ್ ಇಸ್ amazing. And what else? Accounts you can definitely refer Rishabh Rora sir, Hardik Manjada sir. Nan last 4 or 5 days exam ide andaga then I started watching his video and I just fell for him. The way he teaches sakkalagi pata ಮಾಡ್ತಾರೆ. Some people have conscious ಆಗಿರ್ತಾರೆ, yo last few days ಇದೆ, if I change faculty will I be able to cope up with him or not? Just try ಅಲ್ವಾ. ಅರ್ಧ ಗಂಟೆ ಒಂದು ಲೆಕ್ಚರ್ ನೋಡೋಸಲ್ಲಿ ಒಬ್ಬ ಫ್ಯಾಕಲ್ಟಿ ಇದು ಯು ವಿಲ್ ಬಿ ಏಬಲ್ ಟು ಮೇಕ್ ಔಟ್ ನನ್ಗೆ ಇದು ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ. ಜಸ್ಟ್ ಟ್ರೈ ಇಟ್ ಔಟ್ ಅಂಡ್ ಡೆಫಿನೆಟ್ ಆಗಿ ರಿಗ್ರೆಟ್ ಮಾಡೋ ತರ ಆಟಿಟ್ಯೂಡ್ ಇಟ್ಕೋಬೇಡಿ. ಬರ್ದ್ರೆ ಆಯ್ತು, ಇಫ್ ಐ ಕ್ಲಿಯರ್ ಐ ವಿಲ್ ಸಿ or else I'll do something else ಅಂತ ಆಟಿಟ್ಯೂಡ್ ಬೇಡ ಅಂತ ನಾನು ಹೇಳ್ತಾ ಇರೋದು. ಇಟ್ಸ್ ಲೈಕ್ ಇದು ಮಾಡೇ ಮಾಡ್ತೀನಿ, ದಿಸ್ ಆರ್ ನಥಿಂಗ್ ಎಲ್ಸ್, ಆ ಥರ ಇರಬೇಕು. ಡೆಫಿನೆಟ್ಲಿ ಯಾರ್ದೋ ವಿಡಿಯೋ ನೋಡಿ ಏನೋ ಮೋಟಿವೇಶನ್ ಆಗುತ್ತೆ ಅನ್ನೋದಕ್ಕಿಂತ ಜಸ್ಟ್ ರಿಮೈಂಡ್ ಯುವರ್ ಸೆಲ್ಫ್. ರಿಸಲ್ಟ್ ದಿನ ಯುಲ್ ಪುಟ್ ಯುವರ್ SRN ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಕ್ಯಾಪ್ಚಾ ಹಾಕ್ಬಿಟ್ಟು your parents and siblings are right behind you and you result open ಮಾಡ್ತೀರಾ and you just see the word successful and your parents are happy and your people are happy and when you comment ನನ್ನ ಚಾನಲ್ ಇರೋದಕ್ಕೆ I will be the most happy and ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. just seeing just one word, ಅದೇ when you see the opposite word it's heartbreaking and definitely you should not work towards heartbreaking things, right? ಸೊ ಕಷ್ಟಪಟ್ಟು ಓದಬೇಕು. ಆ್ಯಂಡ್ ಅಗೇನ್ ಐಮ್ ಟೆಲಿಂಗ್ ದಿಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕಿಂಗ್. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಪ್ರತಿಫಲ ಸಿಗುತ್ತೆ. ಆ್ಯಂಡ್ ಸಮ್ ಪೀಪಲ್ ಆರ್ ಲೈಕ್ ನಾನು ಗಂಟೆಗಟ್ಟಲೆ ಓದ್ತಾ ಇದ್ದೀನಿ, 15-16 hours ಪರ್ ಡೇ ಓದ್ತಾರೆ. ಎಫೆಕ್ಟಿವ್ ಆಗಿ ಓದಕ್ಕೆ ಟ್ರೈ ಮಾಡಿ. ಇಟ್ಸ್ ನಾಟ್ ಕ್ವಾಂಟಿಟೇಟಿವ್ ಆಗಿ ಎಷ್ಟು ಜಾಸ್ತಿ ಓದ್ತಿರಲ್ಲ, ಕ್ವಾಲಿಟಿ ಮ್ಯಾಟರ್ಸ್. ಸೊ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ನಿಮ್ಮ ಮೈಂಡ್ ಸೆಟ್ ಸರಿ ಇರಬೇಕು ಅಷ್ಟೇನೆ. ಜಸ್ಟ್ ರಿಮೈಂಡ್ ಯುವರ್ ಸೆಲ್ಫ್, ನನ್ನ ಪರ್ಪಸ್ ಇದಿದೆ ಅಷ್ಟೇ. ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಯುಲ್ ಬಿ ಲೈಕ್
you are ready for the exam. Don't panic during exams. Exam hall ಗೆ ಹೋಗ್ತೀರಾ, ಎಕ್ಸಾಮ್ ಸೆಂಟರ್ಗೆ ಹೋದಾಗ ಯು ಸಿ ಎವ್ರಿ ಒನ್ ಸ್ಟಡಿಂಗ್ ಆ್ಯಂಡ್ ನೀವು ಏನು ಮಾಡ್ತೀರಾ, ನೀವು ಯಾವ ಅಕೌಂಟ್ಸಲ್ಲಿ ಯಾವುದೋ ಒಂದು ಡಿಪ್ರಿಸಿಯೇಷನ್ ಸಮ್ ಹೆಂಗೆ ಮಾಡೋದು, ನೋ ಯು ಆರ್ ನಾಟ್ ಸಪೋಸ್ ಟು ಸಿ ಸಚ್ ಟೈಪ್ ಆಫ್ ಥಿಂಗ್ಸ್ ಡ್ಯೂರಿಂಗ್ ಏನಾದರೂ ರಿವಿಷನ್ ಮಾಡಬೇಕು ಅಂತ ನಿಜವಾಗ್ಲೂ ಅನ್ಸಿದ್ರೆ ಅಕೌಂಟ್ಸಲ್ಲಿ ಥಿಯರಿ ಆ ಥರದ್ದು ಏನಾದರೂ ಸಮಥಿಂಗ್ ದಟ್ ಆ್ಯಕ್ಚುಲಿ ಕಮ್ ಇನ್ ಎಕ್ಸಾಮ್ ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಓದ್ಕೊಳ್ಳೋದ್ರಿಂದ ನಿಮ್ಮ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಥರ ರಿವೈಸ್ ಮಾಡ್ಕೊಳ್ಳಿ. ಜಸ್ಟ್ ಬಿಕಾಸ್ ಯು ಸಿ ಸಮ್ಮನ್ ಎಲ್ಸ್ ಪ್ರತಿಯೊಬ್ಬರು ಬುಕ್ ಇಟ್ಕೊಂಡು ಓದ್ತಾನೆ ಇರ್ತಾರೆ. ಲಾ ಅಲ್ಲಿ ಯು ಕ್ಯಾನ್ ಸ್ಪೆಸಿಫಿಕ್ ಟಾಪಿಕ್ಸ್ ನಿಮ್ಗೆ ಎಕ್ಸಾಮ್ ಮುಂಚೆ ಓದ್ಕೊಂಡ್ರೆ ತಲೆಯಲ್ಲಿ ಇರುತ್ತೆ, ಯು ಕ್ಯಾನ್ ಸ್ಟೋರ್ ಇಟ್ ಆ ಥರ. ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಫಾರ್ಮುಲಾ ಲಿಸ್ಟ್ ಮಾಡಿ ಇಟ್ಕೊಂಡಿರಿ. ಫಾರ್ಮುಲಾ ಲಿಸ್ಟ್ ಅಷ್ಟು ನೋಡ್ಕೊಂತಾ ಇದ್ರೆ ಸಾಕು. ದಟ್ಸ್ ಗೋನ್ ಹೆಲ್ಪ್ ಯು ಅ ಲಾಟ್. ಜಾಸ್ತಿ ಯು ಡೋಂಟ್ ಹ್ಯಾವ್ ಟು ಕೀಪ್ ಸಾಲ್ವಿಂಗ್ ಸಮ್ 2 or 3 hours ಬಿಫೋರ್ ಟು ದ ಎಕ್ಸಾಮ್. ಸೆಂಟರ್ಗೆ ಹೋಗಿ ಕಾಮ್ ಅಂಡ್ ಪೀಸ್ ಆಗಿ. ಫಾರ್ ಎಕನಾಮಿಕ್ಸ್ ಡೆಫಿನೇಷನ್ ಕೋಟ್ ಮಾಡಿರ್ತಾರಲ್ವಾ, ಅವ್ರ ಹೆಸರುಗಳೆಲ್ಲ ಕೊಡ್ತಾರೆ, ಗ್ರಾಫ್ಸು, ಸಮ್ ಬೇಸಿಕ್ ಸ್ಟಫ್. ಅಂಡ್ ದೇರ್ ಆರ್ ಲಾಸ್ಟ್ ಫ್ಯೂ ಚಾಪ್ಟರ್ಸ್ ಅಲ್ಲಿ ಜಾಸ್ತಿ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಅಂದ್ರೆ ಯಾವ ಇಯರ್ ಅಲ್ಲಿ ಏನಾಯ್ತು ಅಂತ. ಸೊ ಆ ಥರ ಟೈನಿ ಥಿಂಗ್ಸ್ ದಟ್ಸ್ ಗೋನ ಟೇಕ್ ಅ ಲಾಟ್ ಆಫ್ ಎಫರ್ಟ್ ಟು ಪುಟ್ ಇಟ್ ಇನ್ ಯರ್ ಬ್ರೈನ್. ಅವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಯು ಟ್ರೈ ಟು ರಿವೈಸ್ ಸಚ್ ಥಿಂಗ್ ರಾದರ್ ದೆನ್ ಲೆಸನ್ ಓದ್ತಾ ಕೂತ್ಕೊಂತೀನಿ ಅಥವಾ ಯಾರ್ದೋ ವಿಡಿಯೋ ನೋಡ್ಕೊಂಡು ಕೂತ್ಕೊಂತೀನಿ. ಎಕ್ಸಾಮ್ ಜಸ್ಟ್ ಅ ಫ್ಯೂ ಮಿನಿಟ್ಸ್. ಐ ಹವ್ ಸೀನ್ ಸಚ್ ಪೀಪಲ್ ಡೂಯಿಂಗ್ ಡ್ಯೂರಿಂಗ್ ಮೈ ಎಕ್ಸಾಮ್ ಡೇಸ್ ಅನ್ಕೊಳ್ಳಿ. ಸೊ ಆ ಥರದೆಲ್ಲ ಮಾಡಬೇಡಿ. ಆ್ಯಂಡ್ ಡೋಂಟ್ ಪ್ಯಾನಿಕ್. ಜಸ್ಟ್ ಕಾಮಾಗಿ ಕೂತ್ಕೊಂಡು ಎಷ್ಟಾದ್ರೆ ಅಷ್ಟು ಬರ್ದ್ಬಿಟ್ಟು ಬಂದ್ಬಿಡಿ. ಸ್ಪೆಷಲಿ ಫಾರ್ ಲಾ ಪೇಪರ್ 100 ಮಾರ್ಕ್ಸ್ಗೆ ಅಟೆಂಪ್ಟ್ ಮಾಡಿ ಬರಕ್ಕೆ ಟ್ರೈ ಮಾಡಿ. ಪೀಪಲ್ ಥಿಂಕ್ 50 ಮಾರ್ಕ್ಸ್ ಅಟೆಂಡ್ ಮಾಡಿ ಬಂದ್ರೆ 40 ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರೀತೀನಿ ಅಂತ. ಯು ನೆವರ್ ನೋ. ICI ಕರೆಕ್ಷನ್ ವೆರಿ ವೆರಿ ಸ್ಟ್ರಿಕ್ಟ್ ಇಟ್ ಇಸ್. ಈವನ್ IRF ಚಾಪ್ಟರ್ ಎಲ್ಲ ನೀವು ಬೈ ಹಾರ್ಟ್ ಮಾಡ್ಕೊಂಡು ಬರ್ದಿರ, ಈವನ್ ಇಫ್ ಯು ರೈಟ್ ದ ಎಕ್ಸಾಕ್ಟ್ ಸೇಮ್ ಥಿಂಗ್ಸ್, ಕಂಪ್ಲೀಟ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಡೆಫಿನೆಟ್ ಆಗಿ ಟ್ರೈ ಟು ಅಟೆಂಪ್ಟ್ ಆಸ್ ಮಚ್ ಆಸ್ ಪಾಸಿಬಲ್. 3 hour ಅಲ್ಲಿ ಪಟ 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 ಅಂತ ಬರ್ದ್ ಡೋಂಟ್ ಇವನ್ ಥಿಂಕ್ 28 pages ಮುಗ್ದೋದ್ರೆ ಹೆಂಗೆ ಅಡಿಷನಲ್ ಶೀಟ್ ಇಟ್ಕೊಂಡು ಬರ್ತಾ ಇರ್ಬೇಕು, ಹಂಗಿರ್ಬೇಕು, ಸರಿನಾ? ಸೊ ಡೂ ದ್ಯಾಟ್ ಫಾರ್ ಲಾ. ಆದಷ್ಟು ಎಷ್ಟಾದ್ರೆ ಅಷ್ಟು ಬರ್ಬಿಡ್ಬೇಡಿ. ಆ್ಯಂಡ್ ಯುಲ್ ಟ್ಯಾಗ್ ಮಿ ಲೇಟರ್, ಹಿಂಗೆ ಬರ್ದೆ ಏನೋ ಒಂದಾಯ್ತು, ಪಾಸ್ ಆದ್ಮೇಲೆ ಸಾಕು ಅಂತ. ಡೆಫಿನೆಟ್ ಆಗಿ ಡೂ ದ್ಯಾಟ್. ಡೋಂಟ್ ಬರಲ್ಲ ಅಥವಾ ಐ ಜಸ್ಟ್ ಡೌಟ್ ಇಟ್ ಅಂತ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕೇಸ್ ಸ್ಟಡೀಸ್, it's either valid or invalid, yes or no. Conclusion most of the question ಅಲ್ಲಿ ಅಷ್ಟೇ ಇರುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ಯುವರ್ ಬೆಸ್ಟ್. ಎಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಜಸ್ಟ್ give your 100%, 120%, you'll pakka clear. I really hope Jan 2026 ಅಟೆಂಪ್ಟೇ ನಿಮ್ದು ಲಾಸ್ಟ್ ಅಟೆಂಪ್ಟ್ ಆಗಬೇಕು. ಇಟ್ಸ್ ನಾಟ್ ಗುಡ್ ಮತ್ತೆ ಅಟೆಂಪ್ಟ್ ಬರೀತಾರೆ ಅಂತ. ತುಂಬಾನೇ ಎಫರ್ಟ್ಸ್ ಹಾಕಿ ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ರಿಲಿ ಬೇಸ್ ಆಫ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತೀನಿ. ದಟ್ಸ್ ಇಟ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಪ್ರಿಪರೇಷನ್ and thanks for watching this video. Bye. I don't know when you guys are watching this video, but I shot it on December 12th. And ನನ್ನ ಕೋಚಿಂಗ್ ಗ್ರೂಪಿಂದ ಈಗಷ್ಟೇ ಐ ರಿಸೀವ್ಡ್ ಅ PDF ನೋಟಿಫಿಕೇಶನ್. May 2026ಗೆ ಡೇಟ್ ಶೀಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ICA ಎಕ್ಸಾಮ್ಸು ಒಂಥರ ನೋಡ್ತಿದ್ದಂಗೆ ತಿಂದಿರೋದೆಲ್ಲ ಆಚೆ ಬರೋ ಥರ ಆಗೋಯ್ತು.